ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಿನ್ನೆ ಹೊಸ ವರ್ಷಾಚರಣೆ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಧಾರವಾಡದಲ್ಲಿ ವಿಚಿತ್ರವೊಂದು ನಡೆದು ಹೋಗಿದೆ. ಹೀಗೆ ಖುಲ್ಲಾ ಜಾಗದಲ್ಲಿ ವಿರಾಜಮಾನರಾಗಿರುವ ಅಯ್ಯಪ್ಪನ ಮೂರ್ತಿ, ಅದರ ಎದುರುಗಡೆಗೆ ನಾಗರ ಮೂರ್ತಿ, ಎರಡು ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ, ಮತ್ತೊಂದು ಕಡೆ ಅಯ್ಯಪ್ಪ ಮಾಲಧಾರಿಗಳ ಸಮಾಗಮ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಜಮೀನು. ಹೌದು, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬೆಳಗಾವಿ ರಸ್ತೆಯಲ್ಲಿ ಇರುವ ಜಮೀನಿನಲ್ಲಿ ರಾತ್ರೋರಾತ್ರಿ ಯಾರೋ ಶಬರಿಮಲೆ ಗಿರಿವಾಸ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಎದುರುಗಡೆಯೇ ನಾಗರ ಮೂರ್ತಿ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಶಾಸ್ತ್ರೋಕ್ತವಾಗಿ ಉತ್ತರಾಭಿಮುಖವಾಗಿ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದ್ರೆ ಅದರ ಎದುರುಗಡೆಯೇ ನಾಗರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲದೆ ಎರಡು ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ಮಾಡಲಾಗಿದೆ. ಕಟ್ಟೆಗಟ್ಟಿ ಅದರ ಮೇಲೆ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿ ಮೂರ್ತಿಗೆ ಕಪ್ಪು ವಸ್ತ್ರ ಕೂಡ ಹಾಕಲಾಗಿದೆ. ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ 2-3 ದಿನವಾದರೂ ಇದು ಬೆಳಕಿಗೆ ಬಂದಿದ್ದು ಬುಧವಾರ ಬೆಳಕಿಗೆ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ವಿಷಯ ಬೆಳಕಿಗೆ ಬಂದಿದ್ದ ತಡ ಅಲ್ಲಿ ಅಯ್ಯಪ್ಪನ ಮಾಲಧಾರಿಗಳು ಜಮಾಯಿಸಿ ಅಯ್ಯಪ್ಪನ ಮೂರ್ತಿಗೆ ಕೈ ಮುಗಿದಿದ್ದಾರೆ. ನಮಗೂ ಗೊತ್ತಿಲ್ಲ ಸ್ವಾಮಿಗಳ, ಇದು ಪ್ರತಿಷ್ಠಾಪನೆ ಮಾಡ್ಯಾರ ಮೂರ್ತಿ ಯಾರನ್ನು ನಮಗೂ ಗೊತ್ತಿಲ್ಲ. ಬಟ್ ಪ್ರತಿಷ್ಠಾಪನೆ ಆಗಿ ನಾನು 2-3 ದಿವಸ ಆಗಿರೋ ಪಬ್ಲಿಕ್ ಸಿಟಿ ಆಗಿದ್ದು 2-3 ದಿವಸ. ಹೈಯೆಸ್ಟ್ ಅಂದ್ರೆ ಪಬ್ಲಿಕ್ ಸಿಟಿ ಆಗಿದ್ದು ಇವತ್ತು ರೀ. ಇದು ಪಬ್ಲಿಕ್ ಸಿಟಿ ಆಗಿದ್ದು ಇವತ್ತು ರೀ ಜಾಸ್ತಿ. ಇದು ಮಾಡಿ ನೋಡ್ರಿ ಒಂದು 2-3 ದಿವಸ ಆಗಿರ್ಬೋದು ಅನಿಸ್ತೈತ್ರಿ. ಬಟ್ ಪಬ್ಲಿಕ್ ಸಿಟಿ ಆಗಿದೆ ಎಲ್ಲ ಇವತ್ತು ನಮಗೂ ಗೊತ್ತಾಗಿ ನಾವು ಈ ಜಸ್ಟ್ ನೋಡಕ್ಕಂತ ಬಂದೀವಿ ರೀ. ಇಲ್ಲ, ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಒಂದು ನಾಗದೇವತೆದೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ನಮಗೆ ಮಾಲಾಧಾರಿ ಅಂತಂದ್ರೆ ಅಯ್ಯಪ್ಪ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಮಗೂ ಸಂತೋಷ ರೀ. ಒಟ್ಟಿಗೆ ಎಲ್ಲ ಸ್ವಾಮಿಗಳು ಬಂದು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ರೀ. ನೋಡ್ಬೇಕ್ರಿ ಮುಂದೆ ಸ್ವಾಮಿಗಳು ಸರ್ಕಾರಿ ಜಗದಾಗ ಮಾಡಿದಾರೆ ರೀ. ಬಟ್ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನು ಗೊತ್ತಿಲ್ಲ ರೀ. ಒಟ್ಟು ಮೂರ್ತಿ ಪ್ರತಿಷ್ಠಾಪನೆ ಅಂತ ಮಾಡಿದಾರೆ ರೀ. ಇಲ್ಲಿ ನಮ್ಗೆ ಅನ್ಕಿ ಭಾಳ ಖುಷಿ ಇದೆ. ಎಲ್ಲ ಇಲ್ಲಿ ಮಾಲಾಧಾರಣೆಗಳು ಏನದಾರಲ್ರಿ ಎಲ್ಲರಿಗೂ ಖುಷಿ ಇದೆ ರೀ. ಸರ್ಕಾರ ಕ್ರಮ ತಗೊಂಡ್ರೆ ಮುಂದಿಗೆ ಸ್ವಾಮಿಗಳು ಇಲ್ಲಿ ಸುತ್ತಮುತ್ತ ಎಲ್ಲ ಸ್ವಾಮಿಗಳು ಬರ್ತಿದೆ ರೀ. ಸ್ವಾಮಿಗಳೆಲ್ಲ ಏನಂತಾರೆ ಅದ್ರ ಮೇಲೆ ಡಿಫೆಂಡ್ ಹೋಗ್ತೈತೆ ರೀ. ನಾವು ಧಾರವಾಡದವ್ರು ಸ್ವಾಮಿಗಳು. ನಮ್ಗೆ ಹೆಂಗೆ ಬಂದ್ರಿ ಹೇಳಿದ್ರೆ ನೋಡಕ್ಕಂತ ಬಂದೀವಿ ಅಷ್ಟೇ. ಸೇಮ್ ಶಬರಿಮಲೆ ಒಳಗೆ ಹೆಂಗಿದೆ ಅಲ್ರಿ ಮೂರ್ತಿ, ಅದೇ ಶೈಲಿ ಒಳಗೆ ಮಾಡಿದಾರೆ ರೀ. ನನಗೆ ಅಷ್ಟೇ ಇದೆ, ಶಬರಿಮಲೆ ಒಳಗೆ ಎಷ್ಟಿದೆ ಇಲ್ಲಿ ಅಷ್ಟೇ ಇದೆ ಮೂರ್ತಿ. ಇನ್ನು ಈ ಜಾಗದಲ್ಲಿ ಯಾರು ಯಾವ ಉದ್ದೇಶಕ್ಕೋಸ್ಕರ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೋ ಗೊತ್ತಿಲ್ಲ. ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಒಳ್ಳೆಯದಾಯಿತು. ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಆದ್ರೆ ಚೆನ್ನಾಗಿ ಇರತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ತೆರವುಗೊಳಿಸುವುದು ಬೇಡ ಎಂಬ ಅಭಿಪ್ರಾಯವನ್ನ ಕೆಲ ಸ್ಥಳೀಯರು ಕೂಡ ವ್ಯಕ್ತಪಡಿಸಿದ್ದಾರೆ. 2-3 ದಿನ ಅಂದ್ರೆ ನಾವು ಮೂರ್ತಿ ಕುಂದಿರ್ತಾರ ಅನ್ಬೇಕು. ನಾವು ತಿಳ್ಕೊಂಡಿದ್ದು ಬೇರೆ ತರ, ಒಂದ್ ಯಾರೋ ಬಂದ ಹಾಳಾಗಿದ್ದನ್ನ ಕಟ್ತಾರಲ್ಲ ಆ ತರ ಬಂದು ಇಟ್ಟು ಇರ್ಬೋದು ಅಂತ ನಾ ತಿಳ್ಕೊಂಡಿದ್ದೆ. ಇದನ್ನ ಇವತ್ತು ಹಂಗೆ ಇಲ್ಲಿ ಅಡ್ಡಾಡ್ತೇವೆ, ಇದೇ ರಸ್ತೆದಲ್ಲಿ ಅಡ್ಡಾಡ್ದ ನೋಡ್ಬೇಕಾದಾಗ ಜನ ನಿಂತಿದ್ದಕ್ಕೆ ಬಂದೇನ. ಇವತ್ತು ಇಷ್ಟು ನೀಟಾಗಿ ಕಟ್ಟಿದ್ದು, ಇಷ್ಟು ನೀಟಾಗಿ ಉತ್ತರ ದಿಕ್ಕಿಗೆ ಎಲ್ಲ ಕರೆಕ್ಟಾಗಿ ಅದ್ರದ್ದು ಏನಿದೆ ಅಲ್ಲ ಅದ್ರ ತಕ್ಕ ಕಟ್ಟಿದಾರೆ ಅನ್ಬೇಕು. ಏನೋ ಒಂದು ಇರ್ಬೇಕಲ್ಲ ಉದ್ದೇಶ, ಆ ಥರನೇ ಕಟ್ಟಿದ್ದಾರೆ. 2-3 ದಿನದ ಹಿಂದಾಗಿದೆ ಇದು. ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದಾರೆ. ಹೌದು, ಈಗ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದಾರೆ ಅಂತೇಳಿ ಅನ್ಬೇಕೆ. ಅವ್ರು ಸರ್ಕಾರಿ ಜಾಗದವ್ರು ಇದನ್ನ ಹಾಳು ಮಾಡ್ಬೇಕಂತೇಳಿ ಬಂದರು. ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಮಾಡ್ಬೇಕಲ್ಲ, ದೇರೇಬೇಕಲ್ಲ. ಈಗ ನಮ್ಮ ಕಡೆ ದೇವ್ರ ಅಂತೇಳಿ ಇಷ್ಟಪಡ್ತಾರೆ ಅಂದ್ಮಕ್ಕ ದೇವ್ರಿಗೆ ಒಂದು ಸ್ವಲ್ಪ ಭಯ ಪಡತ್ತಾರ. ಆ ಕಾರಣಕ್ಕೆ ಇಲ್ಲಿ ಇನ್ನೂ ಉಳಿದಿದ್ದು ತೆರವು ಮಾಡಕ್ಕೆ ಬಂದಿದ್ರನ್ನು ಸುದ್ದಿ ಅದ. ನಾ ಇದ್ರತಲ್ಲ ಬಂದಿದ್ದು ಸುದ್ದಿ ಅದ ನನಗೆ. ಅದನ್ನ ಮಾಡಕ್ಕೆ ಈಗ ಬೇಕಲ್ಲ, ಯಾರಿಗೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಬಿಟ್ಟಿದ್ದಾರೆ ಅಷ್ಟೇ. ಟ್ರೈ ಮಾಡಿದ್ದಾರೆ, ಇದನ್ನು ಪ್ರಯತ್ನ ಮಾಡಿದ್ದಾರೆ ಇದನ್ನು ತೆರವು ಕೇಳಿಸೋಕೆ. ಈಗ ನಮ್ಮ ಕಡೆ ಒಂದು ಸಣ್ಣ ಇನ್ನೂ ಒಂದು ಗುಡಿ ಕಟ್ಟಿದ್ದೇವೆ ಅಂದ್ರು ಅದನ್ನ ಒಂದು ದೊಡ್ಡ ಮಟ್ಟಕ್ಕನೇ ಇರುತ್ತೆ. ಈಗ ತೆರವುಗೊಳಿಸ್ತಾರ ಅಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ಏನೋ ಒಂದು ಆಗತ್ತೆ. ಅದೇ ಸಿಮ ಈಗ ಇದನ್ನು ತೆಗಿತಾರಂದ್ರೆ ಏನೋ ಒಂದು ಆಗುತ್ತೆ. ಈಗ ಅಯ್ಯಪ್ಪ ಸ್ವಾಮಿಗಳು ವೃತ್ತ ಒಂದು ಈಗ ನಿಮಗೆ ಗೊತ್ತದೆ, ಈಗ ಎಷ್ಟೋ ದಿನ ಅಂತೇಳಿ ವೃತ್ತ ಮಾಡ್ತಾರೆ. ಈಗ ವೃತ್ತ ಮಾಡೋ ಟೈಮ್ನಾಗ ಇದು ಅಯ್ಯಪ್ಪ ಸ್ವಾಮಿ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂದ್ರೆ ಅದೊಂದು ಸ್ವಲ್ಪ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇರಬೇಕು ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಇಲ್ಲ. ಇದೇನ ಗೌರ್ಮೆಂಟ್ ಜಾಗ ಅನ್ನೋದು ಒಂದು ಭಯ ಅದ. ಅವರ ಪ್ರಯತ್ನ ಮಾಡ್ಬೋದು, ತೆಗಿಬೇಕು, ಇದನ್ನು ಮಾಡಬೇಕು ಅನ್ನೋದು. ಇಲ್ಲಿ ಇರೋ ಸಾರ್ವಜನಿಕರ ಅಭಿಪ್ರಾಯ ನೋಡಿದ್ರೆ ಇರಬೇಕು. ಇದ್ರ ಒಳ್ಳೇದೇ, ಏನು ಕೆಟ್ಟದೇನಲ್ಲ. ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಜಮೀನಿನಲ್ಲಿ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಕುಲಪತಿಗಳ ಗಮನಕ್ಕೆ ಹಾಗೂ ಪೊಲೀಸರ ಗಮನಕ್ಕೂ ಇದೆ. ಆದರೆ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರುವುದು ಕೃಷಿ ವಿಶ್ವವಿದ್ಯಾಲಯ. ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಪೊಲೀಸರು ಭದ್ರತೆ ಒದಗಿಸುತ್ತಾರೆ. ಈ ಬಗ್ಗೆ ಸಭೆ ನಡೆಸಿದ ಕುಲಪತಿಗಳು ಆ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದನ್ನ ತೆರವುಗೊಳಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಜೆಸಿಬಿ ಕೂಡ ಕಳುಹಿಸಿ ಆ ಮೂರ್ತಿಯನ್ನ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾದ್ರು. ಆದರೆ ಅಲ್ಲಿ ಸೇರಿದ್ದ ಅಯ್ಯಪ್ಪ ಮಾಲಧಾರಿಗಳು ಮತ್ತು ಕೆಲ ಸ್ಥಳೀಯರು ಜೆಸಿಬಿಯನ್ನು ವಾಪಸ್ ಕಳುಹಿಸಿದ್ದಾರೆ. ಸದ್ಯ ಸ್ಥಳದಲ್ಲಿ ಅಯ್ಯಪ್ಪನ ಮೂರ್ತಿ ಹಾಗೆ ಇದ್ದು
ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.